ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದ್ದು ನಾಲೆಗೆ ನೀರು ಬಿಡುವಂತೆ ಆಗ್ರಹಿಸಿ ಬೀದಿಗಿಳಿದಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಕೆಆರ್ಎಸ್ ಡ್ಯಾಂನಿಂದ ನಾಲೆಗೆ ನೀರು ಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಂನಲ್ಲಿ 92 ಅಡಿ ನೀರಿದ್ರೂ ಕೂಡ ನಾಲೆಗೆ ನೀರು ಬಿಡ್ತಾ ಇಲ್ಲ. ನೀರಿಲ್ಲದೆ ಬೆಳೆದ ಕಬ್ಬು ಒಣಗುತ್ತಾ ಇದೆ. ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಮಂಡ್ಯದಲ್ಲಿ ಅರೆಬೆತ್ತಲೆಯಾಗಿ ಕುಳಿತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೆದ್ದಾರಿ ಮಧ್ಯದಲ್ಲಿ ಕೂತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೀರು ಹರಿಸದೇ ಇದ್ರೆ ಹೋರಾಟ ತೀವ್ರಗೊಳಿಸೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ನಾವು ಟಗರು ಬಾಕಿತ್ತು ಈಗ ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ತತ್ಕ್ಷಣ ಇವತ್ತೇ ಸಂಜೆ ಒಳಗೆ ನೀರು ಬಿಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಿರಂತರವಾಗಿ ಸರ್ಕಾರದ ಜೊತೆ ಸಂಬಂಧಪಟ್ಟಂತ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ 3 ಕಾಸಿನ ಮಣ್ಣೆಣ್ಣೆಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಬಹುತೇಕ ಇದು ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಮುಂದೆ, ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಸೇರಿ ಇವತ್ತು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಒಳಗೆ ನೀರು ಬಿಡದೇ ಇದ್ರೆ ಕುಮಾರಣ್ಣವರ ನೇತೃತ್ವದಲ್ಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಮಾಡುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಹಿಂದೆ ಇತಿಹಾಸ ಇದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ನೀರು ಬಿಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಒಂದು ಕಟ್ಲೆ ನೀರು ಕೊಡ್ಲಿ ಅಂದ್ಬಿಟ್ಟು ನಾವು ಆಗ್ಲೇ 1-2 ವಾರದಿಂದ ಸ್ಟ್ರೈಕ್ ಮಾಡ್ತಾನೇವೆ. ಹೋದ ವಾರ ಇದೇ ಜಾಗದಲ್ಲಿ ಮುದ್ದೆ ಮತ್ತು ಹುಳಿಕಾಳು ಚಳವಳಿ ಮಾಡ್ದು, ಇವತ್ತು ಬಾತು ಮಾಡ್ಕೊಂಡು ಮಾಡ್ತಾವೆ. ಯಾಕೆಂದ್ರೆ ಸರ್ಕಾರ 2 ದಿನದೊಳಗೆ ನೀರು ಬಿಡ್ತೀವಿ ಅಂತ ಸಲಹಾ ಸಮಿತಿ ಮೀಟಿಂಗ್ ಸೇರಿತ್ತು. ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದೋ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾವ್ರೆ ನಾವು ಖಡಕ್ಕಾಗಿ ನೀರು ಕೊಡಕ್ ಬರಲ್ದು. ಯಾಕೆ ಅಂದ್ರೆ ಅಲ್ಲಿ ನೀರು ಪ್ರಮಾಣ ಬರ್ತಾ ಇರೋ ಪ್ರಮಾಣ ಕಡಿಮೆ ಆಗದೆ ಅಂತಾರೆ. ಇವತ್ತು ನೀರು ಇರೋದು 91 ಅಡಿ, ಏನು ನಾಲೆಯಲ್ಲಿ 91 ಅಡಿ ನೀರದೆ. ಇನ್ಕಮಿಂಗ್ ಮಂಡ್ಯದ ನಾಲೆಗಳಿಗೆ ನೀರು ಬಿಡೋದಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯದ ನಾಯಕರ ಜೊತೆ ಸಭೆ ಮಾಡಿದ್ದೀನಿ ಅಂತ ಸಿಎಂ ಹೇಳ್ತಾ ಇದ್ದಾರೆ. ರೈತರ ಬದುಕು ನೋಡಬೇಕು, ಕಾನೂನು ಪಾಲಿಸಬೇಕು. ಜುಲೈ 15ರ ಸಿಡಬ್ಲ್ಯೂಸಿ ಸಭೆ ಬಳಿಕ ಮತ್ತೊಂದು ಚರ್ಚೆ ಮಾಡ್ತೀವಿ. ನಾಲೆಗಳಿಗೆ ನೀರು ಬಿಡಬೇಕಾ ಬೇಡವಾ ಅಂತ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಹೇಳಿದ್ದಾರೆ. ನನಗೆ ಮಂಡ್ಯ MLA ಅವರು ಬಂದಿದ್ರು, ಶ್ರೀರಂಗಪಟ್ಟಣ MLA ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟಾಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.